जिम्मेदारी तो मुझे लग रहा है हम ले ही नहीं रहे, पूरा टीचर्स ही ले रहे जिम्मेदारी। हम तो सिर्फ आके बच्चों को यहाँ छोड़ के जा रहे हैं, पूरा जिम्मेदारी टीचर्स ही ले रहे हैं, पुश भी वही कर रहे हैं। कॉन्फिडेंट नहीं रहता ना बच्चों में, जो टीचर्स भी डालते हैं यहाँ पर। इट्स नॉट ओनली खाली टीचर्स, आई एम श्योर प्रिंसिपल सब जानते हैं एक एक स्टूडेंट्स का कौन सा क्या क्या बिहेवियर है यहाँ पर। तो यहाँ दैट इज़ द बेस्ट थिंग यहाँ पर। तो जहाँ जो इनक्रेजमेंट मिलता है, हम पेरेंट्स को कुछ रिस्पॉन्सिबिलिटी उतना लेना ही नहीं पड़ता यहाँ पर। तो इट्स द बेस्ट थिंग यहाँ पर। ಹೇಳಬೇಕಂದ್ರೆ ನಾನು ಏನೋ ಫಂಕ್ಷನಿಗೆ ಕರೆದಿದ್ದಾರೆ, ಕೂತ್ಕೊಂಡು 4 ಮಾತಾಡ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಸೈನ್ಸ್ ಎಕ್ಸಿಬಿಷನ್ ಇದೆ ಅಂತ ಹೇಳಿದರೆ ಬಿಟ್ಟರೆ ಈ ಥರ ಹಿಂಗೆ ಎಕ್ಸ್ಟ್ರಾಡಿನರಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಮಕ್ಕಳಿಗೆ ಇದೆಲ್ಲ ನಾವು ಏನು ದಾರಿ ಹಾಕ್ಕೊಡ್ತೀವೋ ಅದರಲ್ಲಿ ನಡೀತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಬಟ್ ಮಕ್ಕಳಲ್ಲಿ ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಕೌಶಲ್ಯ ಇರುತ್ತೆ. ಆ ಕೌಶಲ್ಯವನ್ನು ಹೊರ ತೆಗಿತಕ್ಕಂಥದ್ದು ಶಿಕ್ಷಕರ ಒಂದು ಕೆಲಸ. ಅದನ್ನು ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಅಮೇಝಿಂಗು. 1ನೇ ತರಗತಿಯಿಂದ ಹಿಡಿದು ಅಪ್ ಟು 10th ಇಲ್ಲಿ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಒಂದು ಆ 1ನೇ ಕ್ಲಾಸ್ ಮಗು ಸಹ ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದರೆ ನನಗೆ ಖುಷಿ ಆಗ್ತಾ ಇದೆ. ಇದು ಈಗಿನ ಒಂದು ಪ್ರಪಂಚಕ್ಕೆ ಬೇಕು. ಯಾಕೆಂದರೆ ಮಕ್ಕಳಲ್ಲಿ ಎಷ್ಟು ಡೆವಲಪ್ ಆಗ್ತಾ ಇದೆ ಅಂದರೆ, ನಮ್ಮ ಪ್ರಪಂಚ ಎಷ್ಟು ಬೆಳೀತಾ ಇದೆ, ಜಗತ್ತಿನ ಇದು ಬದಲಾವಣೆ ಅನ್ನೋದು ಜಗತ್ತಿನ ಒಂದು ನಿಯಮ. ಹಾಗಾಗಿ ಆ ಒಂದು ಜಗತ್ತಿಗೆ ಇವರು ಹೊಂದ್ಕೊಂಡು ಇನ್ನು ಎಷ್ಟು ಫಾಸ್ಟಾಗಿ ಇದು ಮಾಡ್ತಾ ಇದ್ದಾರೆ ಅಂದರೆ ನನಗೆ 2 ಪದ ಸಾಕಾಗ್ತಿಲ್ಲ ಹೇಳಲಿಕ್ಕೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ನವರು ಮತ್ತು ಟೀಚರ್ಸು ಮತ್ತು ಹೆಡ್ ಮಿಸ್ಸು ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಮಕ್ಕಳಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೈನ್ಸಿಂದಾಗಲಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಿದ್ದಾಗಲಿ ಸೋಷಿಯಲ್ ಸ್ಟಡೀಸ್ದಾಗಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ರೂಮ್ ವೈಸು. ನನ್ನ ಹೆಸರು ತನೀಶ್ ಕುಮಾರ್. ನಾನು 4ನೇ ತರಗತಿ ಓದುತ್ತೇನೆ. ನನ್ನ ವೇಷ ಯಕ್ಷಗಾನ. ಇದು ಒಂದು ಕರಾವಳಿಯ ಪ್ರದೇಶದ ಜನರ ಒಂದು ನಾಟಕದ ಸಮಿತಿ. ಇದರಲ್ಲಿ ನೃತ್ಯ, ಹಾಡು ಕೂಡಿರುತ್ತದೆ. ಈ ಕಥೆಗಳು ರಾಮಾಯಣ, ಮಹಾಭಾರತ ಹಾಗೂ ಪುರಾಣ ಕಥೆಗಳು. ಇದು 12ನೇ ಶತಮಾನದ ಸ್ವರ್ಣದೇವ ರಚಿಸಿದ ಕಲೆಯಾಗಿದೆ. ಈ ಕಥೆಯ ವೇಷ ಅಂದರೆ ಪಿಳ್ಳೆಗಳಲ್ಲಿ ವೇಷ, ಭಾಷೆ, ಕುಣಿತು, ತಾಳ. ಇದು ಈಗಿನ ಪೀಳಿಗೆಯಲ್ಲಿ ನಮ್ಮ ಹೆಮ್ಮೆಯಾಗಿದೆ. ಥ್ಯಾಂಕ್ ಯು.